ಮಾರ್ಕೆಟ್ ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಶಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಒಂದು ಕನಸು ಬಂಗಾಳ ಕೊಲ್ಲಿಯಲ್ಲಿ ಮುಳುಗಿ ಹೋಗಿದೆ ಅನ್ನೋ ಅಚ್ಚರಿಯ ಮಾಹಿತಿ ಸಿಗ್ತಾ ಇದೆ. ಭಾರತದ ಮೇಲೆ ಕಣ್ಣಿಡೋಕೆ, ಭಾರತದ ಬುಡದಲ್ಲಿ ತಲೆನೋವು ಕೊಡೋಕೆ ಪಾಕ್ ಲಂಕಾ ಜೊತೆಗೆ ಸೇರಿ ನೌಕಾಭ್ಯಾಸ ಮಾಡೋಕೆ ಮುಂದಾಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಭಾರತ ಅದನ್ನ ಬ್ಲಾಕ್ ಮಾಡಿದೆ. ಭಾರತದ ಪ್ರೆಷರ್ಗೆ ಮಣಿದು ಲಂಕಾ ಪಾಕಿಸ್ತಾನವನ್ನ ದೂರಕ್ಕೆ ತಳ್ಳಿದೆ, ಹೋಗಿ ಅತ್ಲಗೆ ಅಂತ ಹೇಳಿ. ಇದೇ ತಿಂಗಳು PM ನರೇಂದ್ರ ಮೋದಿ ಶ್ರೀಲಂಕಾಗೆ ಭೇಟಿ ಕೊಟ್ಟಿದ್ದಾಗ UAE ಸಹಭಾಗಿತ್ವದಲ್ಲಿ ತ್ರಿಂಕೋಮಾಲಿ ಅನ್ನೋ ಕಡೆ ಎನರ್ಜಿ ಹಬ್ ನಿರ್ಮಾಣಕ್ಕೆ ಒಪ್ಪಂದ ಮಾಡಿಕೊಂಡಿದ್ರು. ಆದರೆ ಮೋದಿ ಬರೋಕ್ಕೂ ಮೊದಲೇ ಇದೇ ತ್ರಿಂಕೋಮಾಲಿ ಭಾಗದಲ್ಲಿ ಸೇನಾ ಅಭ್ಯಾಸ ನಡೆಸೋಕೆ ಪಾಕ್ ಪ್ಲಾನ್ ಹಾಕಿತ್ತು ಅಂತ ವರದಿಯಾಗಿದೆ. ಆದರೆ ಈ ವಿಚಾರ ತಿಳಿದ ಭಾರತ ಲಂಕಾ ಸರ್ಕಾರದ ಮುಂದೆ ತನ್ನ ಪ್ರತಿಭಟನೆಯನ್ನು ದಾಖಲಿಸಿತ್ತು. ಅದರ ಬೆನ್ನಲ್ಲೇ ಲಂಕಾ ಪಾಕ್ ಜೊತೆಗಿನ ಈ ಪ್ಲಾನ್ ಅನ್ನ ಡ್ರಾಪ್ ಮಾಡಿತ್ತು ಅಂತ ಹೇಳಲಾಗಿದೆ. ಅಲ್ಲದೆ ಲಂಕಾ ಬೇಡ ಅಂತ ಹೇಳಿದ್ದಕ್ಕೆ ಪಾಕಿಸ್ತಾನ ಕಡೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಆದರೆ ಶ್ರೀಲಂಕಾ ಅಧಿಕಾರಿಗಳು ಅದಕ್ಕೆ ಕಿವಿಗೊಡ್ಲಿಲ್ಲ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ರಿಪೋರ್ಟ್ ಮಾಡಿವೆ. ಅಲ್ಲದೆ ಪಾಕ್ನ ಯುದ್ಧ ನೌಕೆ PNS ಅಸ್ಲಾತ್ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಶ್ರೀಲಂಕಾದ ಕೊಲಂಬೋ ಬಂದರಿಗೆ ವಿಸಿಟ್ ಮಾಡಿದ್ವು. ಆದರೆ ಏಪ್ರಿಲ್ ತಿಂಗಳಲ್ಲೇ ಒಂದು ಸಮರಾಭ್ಯಾಸ ಮಾಡೋಣ ಅಂತ ಲಂಕಾ ಜೊತೆಗೆ ಮಾತುಕತೆ ಕೂಡ ಮಾಡಿತ್ತು. ತ್ರಿಂಕೋಮಾಲಿ ಭಾರತದಿಂದ 120 ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ. ಸ್ಟ್ರಾಟಜಿಕಲಿ ತುಂಬಾ ಆಯಕಟ್ಟಿನ ಜಾಗ. ಆದರೆ ಭಾರತದ ಪ್ರೆಷರ್ಗೆ ಲಂಕಾ ಸುಮ್ಮನಾಯಿತು, ಬಗ್ಗಿತು ಅಂತ ಹೇಳಲಾಗಿದೆ. ಅಂದಹಾಗೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವೆ ಹಿಂದಿನಿಂದಲೂ ಸೇನಾ ಸಹಕಾರ ಇತ್ತು. ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತದ ವಿರುದ್ಧ ಹೋರಾಡೋಕೆ ಈ ಶ್ರೀಲಂಕಾ ಪಾಕ್ ನೌಕಾಪಡೆಗೆ ತೈಲವನ್ನ ಕೂಡ ತುಂಬಿಕೊಟ್ಟಿತ್ತು. ಅಲ್ಲದೆ ಶ್ರೀಲಂಕಾದಲ್ಲಿ LTTE ಸಂಘಟನೆ ವಿರುದ್ಧ ಹೋರಾಡೋಕೆ ಪಾಕ್ ಲಂಕಾ ಸರ್ಕಾರಕ್ಕೆ ಆಯುಧ ಕೊಟ್ಟಿತ್ತು. ರಾಜೀವ್ ಗಾಂಧಿ ಹತ್ಯೆ ನಂತರ ಭಾರತ ಲಂಕಾ ಸಂಬಂಧ ಹಳಸ್ತಲ್ಲ, ಆಮೇಲೆ ಪಾಕಿಸ್ತಾನ ತಾನು ಹತ್ರ ಆಗೋಕೆ ಪ್ರಯತ್ನ ಮಾಡಿತ್ತು. ಶ್ರೀಲಂಕಾ ಸೇನೆಗೆ ಪಾಕ್ ತರಬೇತಿ ಕೊಡ್ತಾ ಇತ್ತು. 2 ಗುಪ್ತಚರ ಸಂಸ್ಥೆಗಳು ಸಂಪರ್ಕದಲ್ಲಿದ್ವು. ಚೀನಾ ಜೊತೆಗೂ ಲಂಕಾ ರಾಜಪಕ್ಸೆಗಳು ಚೆನ್ನಾಗಿದ್ದ ಕಾಲದಲ್ಲಂತೂ ಪಾಕಿಸ್ತಾನ ಲಂಕಾ ಸಂಬಂಧ ಬಹಳ ಚೆನ್ನಾಗಿತ್ತು. ಆದರೆ ಭಾರತದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡೋಕ್ಕೆಲ್ಲ ಆಗಿರಲಿಲ್ಲ. ಆದ್ರೀಗ ನೌಕಾಭ್ಯಾಸ ಮಾಡೋಣ ಅಂತ ಮುನೀರ್ ಸೇನೆ ತುತ್ತೂರಿ ಊದಿತ್ತು. ಭಾರತ ಗದರಿದ ನಂತರ ಅದೀಗ ಫೇಲ್ ಆಗಿದೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಮಂಗಳವಾರ ದೋಣಿ ದುರಂತ ಉಂಟಾಗಿ 500 ಜನ ನೀರಿಗೆ ಬಿದ್ದಿದ್ರು. ಈಗ ಪ್ರಾಣ ಕಳ್ಕೊಂಡವರ ಸಂಖ್ಯೆ 148 ದಾಟಿದೆ. 100ಕ್ಕೂ ಅಧಿಕ ಜನ ಮಿಸ್ ಆಗಿದ್ದಾರೆ. 150ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಮಂಗಳವಾರ ಸುಮಾರು 500 ಜನರನ್ನ ಹೊತ್ತ HB ಕೊಂಗೋಲೋ ಹೆಸರಿನ ದೋಣಿಯೊಂದು ಅಲ್ಲಿನ ಮಟಂಕುಮು ಬಂದರಿನಿಂದ ಬೋರೊಂಬೆ ಪಟ್ಟಣಕ್ಕೆ ಹೊರಟಿತ್ತು. ಮಾರ್ಗ ಮಧ್ಯೆ ಎಂಬೆಡಾಕಾ ಅನ್ನೋ ಕಡೆ ದೋಣಿಗೆ ಬೆಂಕಿ ಹತ್ಕೊಂಡಿತ್ತು. ದೋಣಿಲಿ ಮಹಿಳೆಯೊಬ್ಬರು ಅಡಿಗೆ ಮಾಡಿದ್ದಾಗ ಈ ದುರಂತ ಉಂಟಾಯಿತು. ಆಗ ಬೆಂಕಿ ಎಲ್ಲ ಕಡೆ ಹರಡಿ ಹಲವು ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಕಾಂಗೋ ನದಿಗೆ ಹಾರಿದ್ರು. ಅವರಲ್ಲಿ ಬಹುತೇಕರಿಗೆ ಈಜೆ ಬರ್ತಾ ಇರಲಿಲ್ಲ, ಹೆಂಗೆ ಪ್ರಾಣ ಉಳಿಸ್ಕೊಳ್ಳೋದು? ಅಂದಹಾಗೆ ಕಾಂಗೋದಲ್ಲಿ ಈ ಥರ ದೋಣಿ ದುರಂತ ಆಗೋದು ರೆಗ್ಯುಲರ್, ಯಾವಾಗಲೂ ಆಗ್ತಾನೆ ಇರುತ್ತೆ. ಅಲ್ಲಿನ ಜನ ಹೆಚ್ಚಾಗಿ ರಸ್ತೆಗಿಂತ ಜಲಮಾರ್ಗವನ್ನೇ ಅವಲಂಬಿಸಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾರೆ. ತುಂಬ ರಿಸ್ಕಿ, ಯಾವುದೇ ಪ್ರೊಟೆಕ್ಷನ್ನೇ ಇಲ್ಲದೆ, ಓವರ್ ವೇಟ್ನಿಂದಾಗಿ ಅಥವಾ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಈ ಥರ ದುರಂತಗಳು ರಿಪೀಟೆಡ್ಲಿ ಆಗ್ತಾನೇ ಇವೆ. ಕಳೆದ ಡಿಸೆಂಬರ್ನಲ್ಲಷ್ಟೇ ದೋಣಿಗೆ ಹೆಚ್ಚಿನ ಜನ ತುಂಬಿದ್ರಿಂದ 22 ಜನ ಜಲಸಮಾಧಿಯಾಗಿದ್ರು. ಈಗ ಮತ್ತೆ ಒಂದು ಘಟನೆ ರಿಪೀಟ್ ಆಗಿದೆ ನೋಡಿ. ಮಹತ್ವದ ಬೆಳವಣಿಗೆಯಲ್ಲಿ PM ನರೇಂದ್ರ ಮೋದಿ ಏಪ್ರಿಲ್ 22ರಿಂದ 23ನೇ ತಾರೀಕು ಒಟ್ಟು 2 ದಿನ ಸೌದಿ ಅರೇಬಿಯಾ ಪ್ರವಾಸಕ್ಕೆ ಹೋಗ್ತಾರೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮತ್ತು ಪ್ರಧಾನಿಯೂ ಆಗಿರೋ ಡಿಫ್ಯಾಕ್ಟೋ ರೂಲರ್ ಆಗಿರೋ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಆಹ್ವಾನದ ಮೇರೆಗೆ ಈ ಭೇಟಿ ಇಟ್ಕೊಂಡಿದ್ದಾರೆ. ಇದು PM ನರೇಂದ್ರ ಮೋದಿ ಅವರ 3ನೇ ಸೌದಿ ಭೇಟಿ. ಕಳೆದೆರಡು ಬಾರಿ 2016 ಮತ್ತು 19ರಲ್ಲಿ ಮೋದಿ ಸೌದಿ ಅರೇಬಿಯಾಗೆ ಹೋಗಿದ್ರು. ಹೂಡಿಕೆ, ಇಂಧನ ಸಹಕಾರ, ರಕ್ಷಣಾ ಪಾಲುದಾರಿಕೆ ಮತ್ತು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಪುನರುಜ್ಜೀವನಗೊಳಿಸುವ ಕುರಿತು ಇದರಲ್ಲಿ ಮಾತುಕತೆ ನಡೆಯಲಿದೆ. ಎಷ್ಟು ದಿನ ಚೀನಾ ಮೇಲೆ ಟ್ಯಾರಿಫ್ ಯುದ್ಧ ಸಾರ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಸ್ವಲ್ಪ ಮೆತ್ತಗಾಗ್ತಾ ಇದ್ದಾರೆ. ನಮ್ಮ ಮತ್ತು ಚೀನಾ ನಡುವೆ ಒಂದೊಳ್ಳೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಹೆಚ್ಚಿನ ಡೀಟೇಲ್ ಅನ್ನ ಟ್ರಂಪ್ ಬಿಟ್ಕೊಟ್ಟಿಲ್ಲ. ಶುಕ್ರವಾರ ಕೂಡ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಒಬ್ಬ ಇಂಟೆಲಿಜೆಂಟ್ ವ್ಯಕ್ತಿ ಅಂತೆಲ್ಲ ಹೊಗಳಿದ್ರು. ಚೀನಾ ಮೇಲೆ ಇನ್ನು ಟ್ಯಾರಿಫ್ ಹೆಚ್ಚಾಗಲ್ಲ, ಇನ್ನು ಜಾಸ್ತಿ ಆದರೆ ಕಮ್ಮಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅವರು ಮಾತುಕತೆಗೆ ಮುಂದಾಗಿದ್ದಾರೆ, ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು.
ಈಗ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಚೂರು ಮೆತ್ತಗಾಗಿದೆ ಟ್ರಂಪ್ ಅವರ ಮನಸ್ಸು. ಇನ್ನೊಂದು ಕಡೆ ಟ್ಯಾರಿಫನ್ನು ಸಮರ್ಥಿಸಿಕೊಂಡ ಟ್ರಂಪ್ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋಕೆ ನಾವು ಯಾವುದೇ ರೀತಿ ಆತುರ ಪಡೋದಿಲ್ಲ, ಯಾಕಂದರೆ ಟ್ಯಾರಿಫ್ ಅಮೆರಿಕವನ್ನು ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡುತ್ತೆ. ಹಿಂದೆ ಬೈಡೆನ್ ಆಡಳಿತದ ವೇಳೆ ನಾವು ಸಿಕ್ಕಾಪಟ್ಟೆ ಹಣ ಕಳ್ಕೊಂಡಿದ್ವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಟ್ಯಾರಿಫ್ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಕೆನಡಾದ ಎದುರಿರೋ ದೊಡ್ಡ ಅಪಾಯ ಏನು ಅಂತ ಹೇಳಿದ್ರೆ ಅದು ಡೊನಾಲ್ಡ್ ಟ್ರಂಪ್ ಹೆಣದ ಆರ್ಥಿಕ ತಂತ್ರಗಳು ಕೆನಡಾದ ಅಸ್ತಿತ್ವಕ್ಕೆ ಅಪಾಯವನ್ನು ಉಂಟು ಮಾಡ್ತವೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ಅಮೆರಿಕ ಹೇರಿದ್ದ ಹೆಚ್ಚುವರಿ 25% ಟ್ಯಾರಿಫ್ ಅನ್ನು ಪ್ರಶ್ನಿಸಿ ಭಾರತ ವಿಶ್ವ ವ್ಯಾಪಾರ ಸಂಸ್ಥೆಯನ್ನ ಸಂಪರ್ಕ ಮಾಡಿತ್ತು. ಅಮೆರಿಕ ಏಕಾಏಕಿ ಈ ಕ್ರಮ ತೆಗೆದುಕೊಂಡಿದೆ, ಅದಕ್ಕೆ ಸ್ಟ್ರಾಂಗ್ ರೀಸನ್ ಹೇಳಿಲ್ಲ ಅಂತ ದೂರು ಕೊಟ್ಟಿತ್ತು. ಇದಕ್ಕೀಗ ಅಮೆರಿಕ ರಿಯಾಕ್ಟ್ ಮಾಡಿ ನಾವು ರಾಷ್ಟ್ರೀಯ ಭದ್ರತಾ ಕಾರಣಗಳಿಂದ ಈ ಕ್ರಮ ತಗೊಂಡ್ವಿ ಅಂತ ಹೇಳಿದೆ. ಅಲ್ಲದೆ ಈ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ವಿಧಿಸಿರೋ ಹೆಚ್ಚುವರಿ ಟ್ಯಾರಿಫ್ ಬಗ್ಗೆ ಭಾರತದೊಂದಿಗೆ ಮಾತುಕತೆ ನಡೆಸೋಕೆ ನಾವು ಬಯಸ್ತೀವಿ, ಆದರೆ ಈ ಮಾತುಕತೆ WTO ಚೌಕಟ್ಟಿನ ಹೊರಗೆ ನಡಿಬೇಕು ಅಂತ ಕಂಡೀಷನ್ ಇಟ್ಟಿದೆ. ಅಂದರೆ ನಾವು ಮಾತಾಡೋಣ, ವಿಶ್ವ ವ್ಯಾಪಾರ ಸಂಘಟನೆಯ ರೂಲ್ಸ್ ಬೇಡ ಅನ್ನೋ ಥರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಇರಾನ್ ಮೇಲೆ ದಾಳಿ ಮಾಡೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ಇಸ್ರೇಲ್ ದಾಳಿ ನಡೆಸೋ ಪ್ಲಾನ್ನ ನಾವು ಕೈ ಬಿಟ್ಟಿಲ್ಲ, ಪ್ಲಾನ್ ಇದೆ, ಆದರೆ ಈಗಲೇ ಅದನ್ನು ಎಕ್ಸಿಕ್ಯೂಟ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹೀಗೆ ಮಾಡಿದ್ರೆ ನಮ್ಮ ಮಾತನ್ನ ಕೇಳದೆ ಹೋದ್ರೆ ಇರಾನ್ ಬಹಳ ಕೆಟ್ಟ ಪರಿಣಾಮವನ್ನ ಫೇಸ್ ಮಾಡಬೇಕಾಗತ್ತೆ. ಪರಮಾಣು ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸಿದ್ರೆ ಅವ್ರಿಗೆ ಒಳ್ಳೆಯದು, ಒಟ್ಟಾರೆ ಇರಾನ್ ಬಳಿ ಅಣ್ವಸ್ತ್ರ ಇರಬಾರದು ಅಷ್ಟೇ ಅಂತ ಮತ್ತೆ ಹೇಳಿದ್ದಾರೆ. ಅದು ಹಾಗೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಸುದ್ದಿ ಪತ್ರಿಕೆ ಇಸ್ರೇಲ್ ಮುಂದಿನ ತಿಂಗಳು ಇರಾನ್ ಮೇಲೆ ದಾಳಿ ಮಾಡೋ ಪ್ಲಾನ್ ಹಾಕಿತ್ತು, ಆದರೆ ಟ್ರಂಪ್ ಅದನ್ನು ಬ್ಲಾಕ್ ಮಾಡಿದ್ರು ಅಂತ ರಿಪೋರ್ಟ್ ಮಾಡಿತ್ತು. ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಏನೋ ಇರಾನ್ ಜೊತೆಗೆ ಪರಮಾಣು ಒಪ್ಪಂದ ಕುರಿತು ಒಮಾನ್ನಲ್ಲಿ ಮೊದಲ ಹಂತದ ಮಾತುಕತೆ ನಡೆದು 2ನೇ ಹಂತಕ್ಕೆ ತಯಾರಿ ನಡೀತಾ ಇರೋ ಹೊತ್ತಲ್ಲೇ ಟ್ರಂಪ್ರಿಂದ ಈ ಮಾತು ಬಂದಿದೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಅಮೆರಿಕ ಬಿಟ್ಟು ಹೋಗಿದ್ದ ಆಯುಧಗಳನ್ನು ಬಂಡುಕೋರರಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. $1 ಮಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಅಥವಾ ಕಳ್ಳ ಸಾಗಾಣಿಕೆ ಮಾಡಲಾಗಿದೆ. ಈ ಶಸ್ತ್ರಾಸ್ತ್ರಗಳೆಲ್ಲ ಉಗ್ರ ಸಂಘಟನೆಗಳ ಕೈಗೆ ಸಿಕ್ಕಿವೆ, ವಿಶೇಷವಾಗಿ ಜಾಗತಿಕ ಉಗ್ರ ಸಂಘಟನೆಗಳ ಕೈಗೆ ತಲುಪಿವೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಆದರೆ ತಾಲಿಬಾನ್ ಈ ಆರೋಪಗಳನ್ನು ತಳ್ಳಿ ಹಾಕಿದೆ. ನಾವು ಅಮೆರಿಕದ ಆಯುಧಗಳನ್ನು ಸೀರಿಯಸ್ ಆಗಿ ಸ್ಟೋರೇಜ್ ಮಾಡಿ ಕಾಪಾಡ್ತಾ ಇದ್ದೀವಿ, ಎಲ್ಲ ಸಣ್ಣ ಮತ್ತು ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಸೆಕ್ಯೂರ್ ಆಗಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ, ನಾವೇನು ಕಳ್ಳ ಸಾಗಾಣಿಕೆ ಮಾಡಿಲ್ಲ ಅಂತ ತಾಲಿಬಾನ್ ಸರ್ಕಾರದ ಉಪವಕ್ತಾರ ಹಮ್ದುಲ್ ಫಿತ್ರಟ್ ಹೇಳಿದ್ದಾರೆ. ಅದು ಹಾಗೆ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ನಾವು ಅಫ್ಘಾನಿಸ್ತಾನದಲ್ಲಿರೋ ನಮ್ಮ ಶಸ್ತ್ರಾಸ್ತ್ರಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿದರು. ಯಾಕಂದರೆ 2021ರಲ್ಲಿ ಅಮೆರಿಕ ಸೇನೆ ಅಫ್ಘಾನಿಸ್ತಾನದಿಂದ ಕಾಲ್ಕಿತ್ತ ನಂತರ ಸುಮಾರು $85 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳು ಅಫ್ಘಾನಿಸ್ತಾನದಲ್ಲಿ ಉಳ್ಕೊಂಡಿವೆ. ಇದನ್ನು ಅಮೆರಿಕ ಸರ್ಕಾರ ಹೇಳ್ತಾ ಇದೆ. ಟ್ರಂಪ್ ತಮ್ಮ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಜಗತ್ತಲ್ಲೇ ಅತಿ ಹೆಚ್ಚು ಶಸ್ತ್ರಾಸ್ತ್ರ ಮಾರಾಟ ಮಾಡೋ ದೇಶ ನಾವಲ್ಲ, ಆ ಅಫ್ಘಾನಿಸ್ತಾನದವರು, ಅವರು ನಾವು ಬಿಟ್ಟು ಬಂದಿರೋ ಶಸ್ತ್ರಾಸ್ತ್ರಗಳನ್ನು ಪುಕ್ಸಟೆ ಮಾರಾಟ ಮಾಡಿ ದುಡ್ಡು ಮಾಡ್ತಿದ್ದಾರೆ ಅಂತ ಹೇಳಿದರು. ಇದರ ನಡುವೆ ವಿಶ್ವಸಂಸ್ಥೆ ಈ ರಿಪೋರ್ಟ್ ಕೊಟ್ಟಿದೆ. ಏನೋ ಅಮೆರಿಕ ಯೆಮೆನ್ನ ಏರ್ಪೋರ್ಟ್, ಆಯಿಲ್ ರಿಫೈನರಿ, ಮಿಸೈಲ್ ಸೈಟ್ಸ್ ಅನ್ನ ಟಾರ್ಗೆಟ್ ಮಾಡಿ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಪರಿಣಾಮ ಇದುವರೆಗೂ ಕನಿಷ್ಠ 80 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, 171 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಮೆರಿಕದ ದಾಳಿ ಹಾಗೆ ಮುಂದುವರೆದಿದೆ. ಇನ್ನು ಈ ದಾಳಿ ನಡುವೆನೂ ಯೆಮೆನ್ನ ಹುತಿಗಳು ಇಸ್ರೇಲ್ ಮತ್ತು ಅಮೆರಿಕಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ಆಕ್ರಮಣ ನಿಲ್ಲೋವರೆಗೂ ಯೆಮೆನ್ ಗಾಜಾದಲ್ಲಿರೋ ಪ್ಯಾಲೆಸ್ತೇನ್ ಜನರಿಗೆ ಸಪೋರ್ಟ್ ಮಾಡೋದ್ರಿಂದ ಹಿಂದೆ ಸರಿಯೋದಿಲ್ಲ. ಅಮೆರಿಕದ ಈ ಆಕ್ರಮಣಕಾರಿ ದಾಳಿ, ಗಲಭೆ, ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ, ಅಮೆರಿಕಗೆ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಸಿದೆ. ಇಸ್ರೇಲ್ ಡ್ರೋನ್ ಸ್ಟ್ರೈಕ್ನಲ್ಲಿ ಹೆಜ್ಬುಲ್ಲಾದ ದೊಡ್ಡ ನಾಯಕನೊಬ್ಬನನ್ನು ಹೊಡೆದುರುಳಿಸಲಾಗಿದೆ. ಮೊಹಮ್ಮದ್ ಜಫರ್ ಮನ್ಹಾ ಅಸದ್ ಅಬ್ದುಲ್ಲಾ ಅಂತ ಗುರುತಿಸಲಾಗಿದೆ. ಇಸ್ರೇಲ್ ವಿರುದ್ಧ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿದ್ದ ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಗಾಜಾ ಮೇಲಿನ ಇಸ್ರೇಲ್ ದಾಳಿಯನ್ನ ಅವರು ಮುಂದುವರೆಸಿದ್ದಾರೆ. ಹೊಸ ದಾಳಿಯಲ್ಲಿ ಕನಿಷ್ಠ 70 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಇಸ್ರೇಲ್ ಗಾಜಾಗೆ ಮಾನವೀಯ ನೆರವನ್ನ ಬಂದ್ ಮಾಡಿರೋದ್ರಿಂದ ಗಾಜಾದಲ್ಲಿ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಸಾವಿರಾರು ಜನ ಊಟ ಇಲ್ಲದೆ ನರಳಾಡ್ತಿದ್ದಾರೆ. ಇವರು ಇಸ್ರೇಲ್ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ನಮ್ಮ ಒತ್ತೆಯಾಳುಗಳನ್ನ ಬಿಡೋ ತನಕ ಇನ್ಮೇಲೆ ಗಾಜಾಗ್ ನಾವು ಮಾನವೀಯ ನೆರವು ಹೋಗೋಕ್ಕೂ ಕೂಡ ಬಿಡೋದಿಲ್ಲ, ನಮ್ಮವ್ರನ್ನ ಬಿಡಲೇಬೇಕು ಅಂತ ಹೇಳಿ ಎಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ. ಪಕ್ಕದ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಇದೀಗ ಅಲ್ಲಿನ ನರ್ಬಾರಿ ಅನ್ನೋ ಹಳ್ಳಿಯಲ್ಲಿ ಹಿಂದೂ ಸಮುದಾಯದ ನಾಯಕನನ್ನ ಅಪಹರಣ ಮಾಡಿ ಹತ್ಯೆ ಮಾಡಲಾಗಿದೆ. ಮೃತರನ್ನ ಬಾಬೇಶ್ ಚಂದ್ರ ರಾಯ್ ಅಂತ ಗುರುತಿಸಲಾಗಿದೆ. ಈ ಬಾಬೇಶ್ ಚಂದ್ರ ರಾಯ್ ಮನೆಯಲ್ಲಿದ್ದಾರೆ ಅಂತ
4 ದುಷ್ಕರ್ಮಿಗಳು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ರು. ಆಮೇಲೆ ಅವ್ರನ್ನ ಅಪಹರಿಸಿ ಅವ್ರನ್ನ ಮುಗಿಸಿದ್ದಾರೆ. ಇತ್ತೀಚೆಗೆ ಅಮೆರಿಕ ವಿದೇಶಿ ವಿದ್ಯಾರ್ಥಿಗಳ ವೀಸಾವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸಲ್ ಮಾಡ್ತಿರೋದಕ್ಕೆ ಅಮೆರಿಕನ್ ಇಮಿಗ್ರೇಷನ್ ಲಾಯರ್ಸ್ ಅಸೋಸಿಯೇಷನ್ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕ ಕ್ಯಾನ್ಸಲ್ ಮಾಡಿರೋದ್ರಲ್ಲಿ 50% ಭಾರತೀಯ ವಿದ್ಯಾರ್ಥಿಗಳಿದ್ರೆ ಚೀನಾದ 14% ವಿದ್ಯಾರ್ಥಿಗಳಿದ್ದಾರೆ. ಇನ್ನುಳಿದಂತೆ ದಕ್ಷಿಣ ಕೊರಿಯಾ, ನೇಪಾಳ, ಬಾಂಗ್ಲಾದೇಶಗಳಿಗೂ ಕೂಡ ಈ ವೀಸಾ ಕ್ಯಾನ್ಸಲೇಷನ್ ಇಂದ ಸಮಸ್ಯೆ ಆಗಿದೆ. ಅಂದಹಾಗೆ ವಿದ್ಯಾರ್ಥಿಗಳು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಅಂದ್ರೆ ಪಾರ್ಕಿಂಗ್ ಫೈನ್, ಓವರ್ ಸ್ಪೀಡ್ ಫೈನ್ಗಳಿಗೂ ಕೂಡ ವೀಸಾ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಲ್ಲದೆ ಕೆಲವೊಂದು ತಪ್ಪುಗಳಲ್ಲಿ ವಿದ್ಯಾರ್ಥಿಗಳು ನಿರಪರಾಧಿಗಳು ಅಂತ ಸಾಬೀತಾದರೂ ಕೂಡ ವೀಸಾ ಕ್ಯಾನ್ಸಲ್ ಮಾಡಲಾಗಿದೆ. 2023-24 ಶೈಕ್ಷಣಿಕ ವರ್ಷದ ಅಂಕಿಅಂಶ ಪ್ರಕಾರ ಅಮೆರಿಕದಲ್ಲಿ 3.32 ಲಕ್ಷ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.